ಅಂತ ಹೇಳಿದರೆ ಪೃಷ್ಠೇ ಬ್ರಹ್ಮ ಕಂಠೇ ವಿಷ್ಣು ಮುಖೇ ರುದ್ರ ಸಮಾಶ್ರಿತ ಮಧ್ಯೆ ದೇವಗಣ ರೋಮಕೂಪೈ ಮಹರ್ಷಯ ಉಚ್ಚೆ ನಾಗ ಕರಾಗ್ರೇಶು ಚೇಷ್ಟೌ ಕುಲಪರ್ವತ ಮೂತ್ರೇ ಗಂಗಾದಯೋ ನದ್ಯ ನೇತ್ರವು ಶಶಿಭಾಸ್ಕರ ಅಂತೇಳಿದರೆ ದೇವರು ಗೋವಿನ ಯಾವ ಯಾವ ಭಾಗದಲ್ಲಿ ಎಲ್ಲೆಲ್ಲಿ ವಾಸವಾಗಿದ್ದಾನೆ ಅನ್ನುವಂಥದ್ದನ್ನು ಪ್ರಸ್ತುತಪಡಿಸುವಂಥ ಶ್ಲೋಕ ಇದೆ. ಅದರಲ್ಲಿ ಗೋವಿನ ಪೃಷ್ಠಭಾಗದಲ್ಲಿ ಬ್ರಹ್ಮದೇವರು, ಕಂಠದಲ್ಲಿ ವಿಷ್ಣುದೇವರು, ಮುಖದಲ್ಲಿ ರುದ್ರದೇವರು, ಪೃಷ್ಠೇ ಬ್ರಹ್ಮ ಕಂಠೆ ಮುಖೇ ರುದ್ರ ಮಧ್ಯೆ ದೇವಗಣ, ಬೆನ್ನಿನಲ್ಲಿ ಇರ್ತಾರೆ ಅಂತ ಕಡೆಗೆ. ಅದರ ನಂತರ ರೋಮಕೂಪಗಳಲ್ಲಿ ಒಂದೊಂದು ರೋಮದಲ್ಲಿಯೂ ಸಹಿತ ಋಷಿಮುನಿಗಳು ವಾಸವಾಗಿರ್ತಾರೆ ಅಂತ. ರೋಮಕೂಪೈ ಮಹರ್ಷಿಯ ಉಚ್ಚೆ ನಾಗ ಅಂತೇಳಿದರೆ ಬಾಲದಲ್ಲಿ ನಾಗದೇವರು ಸನ್ನಿಹಿತನಾಗಿರ್ತಾನೆ ಅಂತೇಳಿ. ಉಚ್ಚೆ ನಾಗ ಕರಾಗ್ರೇಶು ಚೇಷ್ಟೌ ಕುಲಪರ್ವತ, ಕಾಲಿನಲ್ಲಿ ವೇದಗಳು ಮತ್ತು ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಕಾಲಿನಲ್ಲಿ, ಮತ್ತು ಪರ್ವತಗಳು ಅಲ್ಲಿ ವಾಸವಾಗಿರುತ್ತಾ. ಉಚ್ಚೆ ಕರಾಗ್ರೇಶ್ ಚೇಷ್ಟೌ ಕುಲಪರ್ವತ ಮೂತ್ರೇ ಗಂಗಾದೇವ ನದ್ಯ, ಮೂತ್ರದಲ್ಲಿ ಗಂಗೆಯ ಸಾನ್ನಿಧ್ಯ ಅನ್ನುವಂಥದ್ದು ಇರ್ತದೆ ಅಂತ. ಗಂಗೆಯನ್ನು ನೋಡಲಿಕ್ಕೆ ಗಂಗೆಗೆ ಹೋಗುವುದಕ್ಕಿಂತ ಮನೆಯಲ್ಲೇ ನಾವೊಂದು ದನ ಸಾಕಿದರೆ ಪ್ರತಿದಿನ ಗಂಗೆಯ ಒಂದು ತೀರ್ಥವನ್ನುವಂಥದ್ದು ನಮಗೆ ಸಿಗ್ತದೆ ಅಂತೇಳಿ, ಅಷ್ಟೊಂದು ಪವಿತ್ರ ಅಂತ. ಮೂತ್ರೇ ಗಂಗಾದಯೋ ನದ್ಯ ನೇತ್ರವು ಶಶಿಭಾಸ್ಕರ, ಕಣ್ಣಲ್ಲಿ ಒಂದು ಕಣ್ಣಲ್ಲಿ ರವಿ ಇದ್ದರೆ ಮತ್ತೊಂದು ಕಣ್ಣಲ್ಲಿ ಶಶಿ ಇರ್ತಾನೆ ಅಂತೇಳಿದರೆ ರವಿಚಂದ್ರರು ಅಂದರೆ ಸೂರ್ಯಚಂದ್ರರು ಆ ಗೋವಿನಲ್ಲಿ ಸನ್ನಿಹಿತರಾಗಿರ್ತಾರೆ ಅನ್ನುವಂಥದ್ದು ಈ ಒಂದು ಶ್ಲೋಕದಲ್ಲಿ ಸಿಗುವಂಥ ಒಂದು ಅರ್ಥ ಗೋವಿನ ಬಗ್ಗೆ. ಅದೇ ರೀತಿಯಲ್ಲಿ 18 ಪುರಾಣಗಳಿದೆ. 18 ಪುರಾಣಗಳಲ್ಲಿ ಗೋವಿನ ಬಗ್ಗೆ ವಿಸ್ತೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಅಗ್ನಿಪುರಾಣ, ಭವಿಷ್ಯತ್ ಪುರಾಣ, ಬ್ರಹ್ಮವೈವತ ಪುರಾಣ, ಲಿಂಗ ಪುರಾಣ, ಕಡೆಗೆ ಬ್ರಹ್ಮಾಂಡ ಪುರಾಣ, ಗರುಡ ಪುರಾಣ, ವಾಮನ ಪುರಾಣ, ಅದರ ನಂತರ ಸ್ಕಂದ ಪುರಾಣ, ಕಡೆಗೆ ನಿಮ್ಮ ಇದು ಯಾವುದಂತ ಹೇಳಿದರೆ ವರಾಹ ಪುರಾಣ, ಕೂರ್ಮ ಪುರಾಣ. ಇದೇ ರೀತಿಯಲ್ಲಿ 18 ಪುರಾಣಗಳಲ್ಲಿ ನಾವು ನಂಬಲಿಕ್ಕಿಲ್ಲ 4,80,000 ಶ್ಲೋಕಗಳು ಕೇವಲ ಗೋವಿನ ಬಗ್ಗೆ ಇದೆ ಅಂತೇಳಿದರೆ. ನಾವು 1-2 ವರ್ಷ ತಾಯಿ ಹಾಲನ್ನು ಕುಡಿತೇವೆ ನಾವೆಲ್ಲರೂ. ನಮ್ಮ ತಾಯಿ ಸಹಿತ ತಾಯಿ ಹಾಲನ್ನು ಕುಡಿಯುವಂಥದ್ದು 2 ವರ್ಷ, ಮತ್ತು ನಾವು ಸಾಯುವವರೆಗೂ ಸಹಿತ ನಾವು ಕುಡಿಯುವಂಥದ್ದು ಗೋವಿನ ಹಾಲು. ಆದ್ದರಿಂದ ಗೋವನ್ನುವಂಥದ್ದು ಸರ್ವಶ್ರೇಷ್ಠವಾದಂತಹ ತುಂಬ ಒಂದು ಗೌರವವನ್ನು ಕೊಡುವಂತಹ ಒಂದು ಜೀವಾತ್ಮ ಅದು. ಅದನ್ನು ಪ್ರಾಣಿ ಅಂತೇಳಿ ಕರೀಲಿಕ್ಕಾಗೋದಿಲ್ಲ, ಒಂದು ದೊಡ್ಡ ಒಂದು ಜೀವಾತ್ಮ ಅದು. ಅದೇ ರೀತಿಯಲ್ಲಿ ಗೋವನ್ನುವಂಥದ್ದು ಹೇಗಂತ ಹೇಳಿದರೆ, ತ್ರಿಶೂರ್ ಅಂತೇಳಿ ಒಂದು ದೇವಸ್ಥಾನ ಇದೆ, ನಾವೆಲ್ಲ ಒಟ್ಟಿಗೆ ಹೋಗುವ ಒಂದ್ಸಲ ತ್ರಿಶೂರ್ ಅಂತೇಳಿ. ಆ ತ್ರಿಶೂರು ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ತಂದೆ ತಾಯಿ ಪೂಜೆ ಮಾಡಿದಂಥ ಒಂದು ಪ್ಲೇಸ್ ಅದು. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಅವರ ತಂದೆ ತಾಯಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮಗೊಂದು ಮಕ್ಕಳಾಗಬೇಕು ಅಂತೇಳಿ ದೇವರ ಹತ್ರ ಬೇಡ್ಕೊಂಡಿದ್ದು. ವಡಕನಾಥಂ ದೇವಸ್ಥಾನ ಅಂತ ತ್ರಿಶೂರಿಂದ ಕೇವಲ 1 ಕಿಲೋಮೀಟರ್ ದೂರ, ಅದು ಹೆಚ್ಚು ದೂರ ಇಲ್ಲ, 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. ವಡಕನಾಥಂ ಟೆಂಪಲ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಬರ್ತದದು. ಅಲ್ಲಿ ಹೋದಾಗ ಅಲ್ಲಿ ಶಂಕರಾಚಾರ್ಯ ತಂದೆ ತಾಯಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೊಂದು ಗಂಡು ಮಗು ಆಗಬೇಕು ಅಂತ. ಆವಾಗ ದೇವರೇನು ಹೇಳ್ತಾನೆ, ಆಯಿತು ನಿಮ್ಗೆ ಅನುಗ್ರಹಿಸ್ತೇನೆ, ಆದರೂ ಒಂದೆಂತ ಅಂತ ಹೇಳಿದರೆ, ನೀವು ರುದ್ರಾಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ತುಪ್ಪದಲ್ಲೇ ರುದ್ರಾಭಿಷೇಕ ಮಾಡಬೇಕು ಅಂತೇಳಿ. ಅಲ್ಲಿಂದ ಇವತ್ತಿನವರೆಗೂ ಅಲ್ಲಿ ರುದ್ರಾಭಿಷೇಕ ಮಾಡುವಂಥದ್ದು ದನದ ತುಪ್ಪದಲ್ಲೇ. ನೀವು ಅಲ್ಲಿ ಒಳಗಡೆ ಹೋದರೆ ದೇವಸ್ಥಾನದಲ್ಲಿ ದೊಡ್ಡ ತುಪ್ಪದ ದಿಬ್ಬವೇ ಇದೆ. ಅಂದರೆ ಇದೀಗ ಗರ್ಭಗುಡಿಯಲ್ಲಿ ಹೇಗೆ ಕನ್ನಿಕಾ ಪರಮೇಶ್ವರಿ ಇದ್ದಾಳೆ, ಅಲ್ಲಿ ಲಿಂಗವು ತೋರುವುದೇ ಇಲ್ಲ. ತುಪ್ಪ ಹಾಕಿ ತುಪ್ಪದ ಮೇಲೆ ತುಪ್ಪ ಹಾಕಿ ಅಲ್ಲಿ ತುಪ್ಪದ ದಿಬ್ಬವೇ ಆಗಿದೆ. ಆ ತುಪ್ಪದ ದಿಬ್ಬಕ್ಕೆ ಆರತಿಯನ್ನು ಮಾಡ್ತಾರೆ. ತುಪ್ಪದ ದಿಬ್ಬಕ್ಕೆ ದೇವರಿಗೆ ಆರತಿ ಮಾಡ್ತಾರೆ. ಅಲ್ಲಿ ನಿಮಗೆ ತೀರ್ಥಮಂಟಪದಲ್ಲಿ ಬರುವಂಥದ್ದು ತುಪ್ಪ, ನಿಮಗೆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ಸಹಿತ ತುಪ್ಪವನ್ನೇ ಕೊಡೋದು. 20 ರೂಪಾಯಿಗೆ ನಿಮಗೆ ಒಂದು ಬಾಟ್ಲ್ ತುಪ್ಪವನ್ನು ಕೊಡ್ತಾರೆ. ಅದರದ್ದು ಇನ್ನರ್ ಮೀನಿಂಗ್ ಏನಂತ ಹೇಳಿದರೆ, ತುಪ್ಪ ಅನ್ನುವಂಥದ್ದು ವೀರ್ಯವರ್ಧಕ. ಯಾವ ಒಂದು ಸೈನ್ಸಲ್ಲಿ ಏನು ಹೇಳಿದ್ದಾರೆ, ಯಾವುದು ತುಪ್ಪ ಅನ್ನುವಂಥದ್ದು ವೀರ್ಯವರ್ಧಕವಾದದ್ರಿಂದ ಆ ತುಪ್ಪವನ್ನು ತಗೊಂಡ ವ್ಯಕ್ತಿಗೆ ಕೂಡಲೇ ವೀರ್ಯ ಅನ್ನುವಂಥದ್ದು ಹೆಚ್ಚಾಗಿ, ಹೆಣ್ಣಲ್ಲಿಯೂ ಸಹಿತ ಮೊಟ್ಟೆ ಉತ್ಪತ್ತಿ ಅನ್ನುವಂಥದ್ದು ಹೆಚ್ಚಾಗಿ ಅವರು ಗರ್ಭಧಾರಣೆ ಆಗ್ತದೆ ಅನ್ನುವಂಥದ್ದು. ಅಂತ ಹೇಳಿದರೆ ತುಪ್ಪಕ್ಕೆ ಅಷ್ಟು ಮಹತ್ವ ಇದೆ. ಆ ತುಪ್ಪ ಸಿಗುವಂಥದ್ದು ತಾಯಿಯಾದ ಗೋವಿನಿಂದ ಮಾತ್ರ ಸಿಗುವಂಥದ್ದು. ಮತ್ತು ಈ ಭೂಮಿಯಲ್ಲಿ 2 ರೀತಿಯ, ಒಂದು ವೃಕ್ಷದಲ್ಲಿ ಕಹಿಬೇವು, ಮತ್ತು
ಪ್ರಾಣಿ ಅಂತ ಹೇಳಲಿಕ್ಕೆ ಪ್ರಾಣಿ ಅಲ್ಲ, ದೇವರು ಜೀವಾತ್ಮದಲ್ಲಿ ಗೋವು. ಇವೆರಡೂ ಏನಂತ ಹೇಳಿದರೆ ಆಮ್ಲಜನಕವನ್ನು ಬಿಟ್ಟು ಆಮ್ಲಜನಕವನ್ನೇ ಕೊಡುವಂಥದ್ದು. ಈಗ ನಾವೆಲ್ಲ ಹೇಗಂತ ಹೇಳಿದರೆ ಒಳ್ಳೆಯದನ್ನು ತಗೊಳ್ಳೋದು, ಕೆಟ್ಟದ್ದನ್ನು ಬಿಡುವುದು. ಅಂದರೆ ಆಮ್ಲಜನಕ ತಗೊಳ್ಳೋದು, ಶ್ವಾಸ ತಗೊಳ್ಳುವಾಗ ಸೋಹಂ, ಒಳಗಿರುವ ಯಾರೋ ಹೊರಗಿರುವ ನಾನು ಅವನೇ ಅಂತ. ಅಂದರೆ ನಾವೀಗ ಶ್ವಾಸ ತಗೊಳ್ಳುವಾಗ ನಮಗೆ ನಾವು ಆಮ್ಲಜನಕ ತಗೊಳ್ತೇವೆ, ಬಿಡುವಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ, ಕೆಟ್ಟದ್ದನ್ನು ಸಮಾಜಕ್ಕೆ ಕೊಡ್ತೇವೆ. ಆದರೆ ಗೋವು ಹಾಗಲ್ಲ, ತನ್ನ ಜೀವಮಾನ ಪರ್ಯಂತ ಆಮ್ಲಜನಕವನ್ನೇ ತೆಗೆದುಕೊಳ್ಳುವಂಥದ್ದು, ಆಮ್ಲಜನಕವನ್ನೇ ಬಿಡುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕದು ಕೆಟ್ಟದ್ದನ್ನು. ಆದ್ದರಿಂದ ಮುಂಚಿನ ಕಾಲದಲ್ಲಿ ಹಟ್ಟಿ ಅನ್ನುವಂಥದ್ದು ಮನೆಯ ಎದುರುಗಡೆ ಇತ್ತು. ಈ ಗೋಶಾಲೆಯ ಒಂದು ಪ್ರಾಮುಖ್ಯತೆಯನ್ನು